ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಹಾಗೆ ಯೋಚನೆ ಮಾಡೋದಕ್ಕೆ ನನಗೆ ಬರಲ್ಲ. ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ರೀತಿ ಇರಬೇಕು ಅಂತ ಬಯಸ್ತೀನಿ ಹೊರತು ಸಿಕ್ಕಿರೋ ಸ್ಥಾನನಾಗ್ಲಿ ಹೆಸರನ್ನಾಗ್ಲಿ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿಲ್ಲ ಅಪ್ಪ. ಹೋಗ್ಲಿ ಬಿಡು, ಅವಳಿನ್ನೂ ಚಿಕ್ಕವಳು, ತಿಳುವಳಿಕೆ ಕಮ್ಮಿ, ಕೋಪ ಜಾಸ್ತಿ. ನಾನೇ ಸಹಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ತೀನಿ. ನನಗೆ ಬೇಜಾರಾಗ್ತಿರೋದು ಏನು ಗೊತ್ತೇನಪ್ಪ, ಈ ದೇಶದಲ್ಲಿ ಕೋಟ್ಯಾಂತರ ಹೆಣ್ಮಕ್ಳುಗಳು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ಲಲ್ಲ ಅಂತ ನೋವಾಯ್ತು ಅಷ್ಟೆ. ಅರ್ಸನ್ ಕೋಟೆ ಸೊಸೆಯಾಗಿ ಈ ಮನೆ ಘನತೆನ ಅವಳಿಗೆ ಎತ್ತಿ ಹಿಡಿಬೇಕು. ಅಂಥದ್ರಲ್ಲಿ ಅವಳು ಈ ಥರ ಎಲ್ಲ ಮಾತಾಡ್ಬಿಟ್ಲಲ್ಲ, ಅದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಯ್ತಪ್ಪ. ಅವಳಲ್ಲಿರೋ ಕೆಟ್ಟ ಯೋಚನೆ ಬೇರಲ್ಲಿರೋವಾಗಲೇ ಚೂಟ್ ಹಾಕ್ಬೇಕಪ್ಪ. ಇಲ್ಲ ಅಂದ್ರೆ ಅದು ಬೆಳೆದು ಹೆಮ್ಮರ ಆಗುತ್ತೆ. ಈಗ ಏನು ಮಾಡೋದು ಅಂತೀಯ? ದೊಡ್ಡ ಯಜಮಾನ ವಿಷಯ ಹೇಳೋದು ಒಳ್ಳೇದಾ? ಅಯ್ಯೋ ಬೇಡಪ್ಪ, ಯಜಮಾನ್ರ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ, ಬರೋದಿನ್ನ 2-3 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಥರ ಇರುವಾಗ ಅವ್ರಿಗಿಲ್ಲಿ ನಡೆದಿರೋದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಬೇಡ. ಅದು ಅಲ್ಲದೆ ಆಮೇಲೆ ಅವ್ರಿಗಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರೋ ಥರ ಆಗ್ಬೋದು. ಹಾಗಾಗಿ ಈ ವಿಷಯನೆಲ್ಲ ಅವ್ರ ಹತ್ರ ಹೇಳೋದು ಬೇಡಪ್ಪ. ನೋಡು, ನೀನು ಈ ವಿಷಯನೆಲ್ಲ ಅವ್ರ ಹತ್ರ ಹೇಳಬೇಡ. ಅವ್ರಿಗೆ ಗೊತ್ತಾದರೆ ಅವ್ರು ಯೋಚನೆ ಮಾಡೋದೇ ನನ್ನ ಬಗ್ಗೆ. ಆಮೇಲೆ ಜನನಿ ಮೇಲೆ ಕೋಪ ಬಂದು ಹೋಗಿ ಜಗಳ ಮಾಡಿದ್ರು ಮಾಡ್ಬೋದು. ಸುಮ್ಮನೆ ನಾನೇ ಅವರಿಬ್ಬರ ಮಧ್ಯೆ ತಂದು ಹಾಕ್ದಾಗತ್ತಪ್ಪ. ಹಾಗಾದರೆ ಬೇರೆ ದಾರಿ ಏನು? ಇವತ್ತು ನನ್ನ ಮುಂದೆ ದಾಮಿನಿ ಮೇಡಮ್ ಮುಂದೆನೇ ನಿನ್ನ ಮೇಲೆ ಕೂಗಾಡ್ದೋಳು ನಾಳೆ ದಿವಸ ಅಮ್ಮವರು ಅಪ್ಪವ್ರ ಎದುರುಗಡೆ ನಿನ್ನ ಜೊತೆ ಜಗಳ ಆಡಲ್ಲ ಅಂತೇನು ಗ್ಯಾರಂಟಿ? ಆ ದೇವರ ದಯೆಯಿಂದ ಹಾಗಾಗ್ತಾ ಇದ್ರೆ ಸಾಕಪ್ಪ. ಈ ವಿಷಯ ಅತ್ಯಮ್ಮಂಗಾಗ್ಲಿ ಮಾವಂಗಾಗ್ಲಿ ಗೊತ್ತಾಗೋದು ಬೇಡ. ಸರಿ, ನಾನೇನು ಹೇಳಲ್ಲ, ನೀನು ಹೇಳಲ್ಲ ಅಂತ ಇಟ್ಕೋ. ಆದರೆ ದಾಮಿನಿ ಮೇಡಮ್ ಅಲ್ಲೇ ಇದ್ರಲ್ಲ, ಅವ್ರು ಹೇಳಿದ್ರೆ? ಈ ವಿಷಯ ಹೇಳಬೇಡಿ ಅಂತ ನಾನು ಅವ್ರಿಗೆ ಹೇಳ್ತೀನಪ್ಪ. ಆದರೆ ಮತ್ತೆ ಜನನಿ ನಿನ್ನ ಜೊತೆ ಜಗಳ ಮಾಡಿದ್ರೆ ಆಗೇನು ಮಾಡ್ತೀಯಾ? ಅವಳು ಏನಂದ್ರು ಅನ್ನಿಸ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ ಅಪ್ಪ. ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ನೀನು ಮಾಡ್ತಿರೋದು ತಪ್ಪು ಅಂತ ನಾನು ಅವಳಿಗೆ ಖಡಾಖಂಡಿತವಾಗಿ ಹೇಳ್ತೀನಿ. ಕೇಳಿದ್ರೆ ಒಳ್ಳೇದು. ಕೇಳಲಿಲ್ಲ ಅಂದರೆ ಯೋಚನೆ ಮಾಡ್ತೀನಪ್ಪ. ಸರಿನಮ್ಮ, ಇನ್ನಿಷ್ಟ. ದಾಮಿನಿ ಮೇಡಮ್ ಹತ್ರ ಹೋಗಿ ಇಲ್ಲಿ ನಡೆದಿದ್ರ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತ ಹೇಳೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.